ಅದು 2025 ಏಪ್ರಿಲ್ 22 ಅಂದ್ರೆ 4 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು. ಸಮಯ ಮಧ್ಯಾಹ್ನ ಸರಿಸುಮಾರು 2:45 ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದೇ ಹೆಸರು ಪಡೆದಿರುವ ಪಹಲ್ಗಾಮ್ಗೆ 5 ಕಿಲೋಮೀಟರ್ ದೂರದಲ್ಲಿ ಟೂರಿಸ್ಟ್ಗಳು ಸುಂದರವಾದ ವಾತಾವರಣವನ್ನ ಎಂಜಾಯ್ ಮಾಡ್ತಾ ಟೀ ಮತ್ತು ಮ್ಯಾಗಿ ಸೇವಿಸಿ ಆ ಸ್ಪಾಟ್ ನಿಂದ ಹೊರಡೋಕೆ ರೆಡಿ ಆಗ್ತಿದ್ದಾರೆ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಲಿಟರಿ ಡ್ರೆಸ್ ನಲ್ಲಿರುವ 5 ರಿಂದ 7 ಜನರಿರುವ ಒಂದು ಟೆರರಿಸ್ಟ್ ಗ್ರೂಪ್ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ತಮ್ಮ ಕೈಯಲ್ಲಿದ್ದ AK-47 ಮತ್ತು M4 ಕಾರ್ಬೈನ್ ರೈಫಲ್ಸ್ ಗಳಿಂದ ಟೂರಿಸ್ಟ್ ಗಳ ಮೇಲೆ ಗುಂಡಿನ ಮಳೆ ಸುರಿಸ್ತಾರೆ. ಕೇವಲ ಕೆಲವು ಗಂಟೆಗಳಲ್ಲಿ ಆ ಪ್ರದೇಶ ಪೂರ್ತಿಯಾಗಿ ರಕ್ತದಿಂದ ಹರಿಯುತ್ತೆ. ಈ ದಾಳಿಯಲ್ಲಿ 28ಕ್ಕೂ ಹೆಚ್ಚು ಅಮಾಯಕ ಟೂರಿಸ್ಟ್ ಗಳು ಬಲಿಯಾಗಿದ್ದಾರೆ. ತಮ್ಮ ಪ್ರಾಣವನ್ನ ಕಾಪಾಡಿಕೊಳ್ಳೋಕೆ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಸಾಧ್ಯವಾಗಲ್ಲ. ಯಾಕಂದ್ರೆ ಆ ಪ್ರದೇಶ ಒಂದು ಕಡಿದಾದ ಬೆಟ್ಟ ಪ್ರದೇಶ. ಅಲ್ಲಿಗೆ ಹೋಗ್ಬೇಕು ಅಥವಾ ಅಲ್ಲಿಂದ ವಾಪಸ್ ಬರಬೇಕು ಅಂದ್ರೆ ಕಾಲ್ನಡಿಗೆ ಅಥವಾ ಕುದುರೆ ಸವಾರಿಯ ಮೂಲಕ ಮಾತ್ರವೇ ಸಾಧ್ಯವಾಗುತ್ತೆ. ಕೆಲವು ರಿಪೋರ್ಟ್ಸ್ ಗಳ ಪ್ರಕಾರ ಟೆರರಿಸ್ಟ್ ಗಳು ಕೇವಲ ಗಂಡಸರನ್ನ ಮಾತ್ರವೇ ಟಾರ್ಗೆಟ್ ಮಾಡಿ ಅವರ ಧರ್ಮವನ್ನ ಕೇಳಿ ದಾಳಿ ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಇನ್ನು ಕೆಲವು ರಿಪೋರ್ಟ್ ಗಳ ಪ್ರಕಾರ ಕೆಲವು ಜನ ಹಿಂದೂಗಳು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳುವ ಸಲುವಾಗಿ ತಮ್ಮ ಹೆಸರನ್ನ ಬದಲಾಯಿಸಿ ಹೇಳಿದಾಗ ಅವರ ID ಕಾರ್ಡ್ಸ್ ಗಳನ್ನ ಚೆಕ್ ಮಾಡಿ ಪ್ಯಾಂಟ್ಗಳನ್ನ ಬಿಚ್ಚಿ ಸುನ್ನಿ ಮಾಡಿಸಿಕೊಂಡಿದ್ದಾರೋ ಇಲ್ವೋ ಎಂದು ಚೆಕ್ ಮಾಡಿ ಅವರು ಹಿಂದೂಗಳು ಎಂದು ಕನ್ಫರ್ಮ್ ಮಾಡಿಕೊಂಡ ನಂತರವೇ ಅವರ ಮೇಲೆ ದಾಳಿ ಮಾಡಿ ಸಾಯಿಸಿದಾರಂತೆ. ಭಾರತದ ನೇವಿಯಲ್ಲಿ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡ್ತಾ ಇರುವ ವಿನಯ್ ನರ್ವಾಲ್ ರವರಿಗೆ ಏಪ್ರಿಲ್ 16ರಂದು ಮದುವೆ ಆಗುತ್ತೆ. ಇವರು ಕೂಡ ತಮ್ಮ ಹೆಂಡತಿಯ ಜೊತೆ ಕಾಶ್ಮೀರಕ್ಕೆ ಹನಿಮೂನ್ಗೋಸ್ಕರ ಬಂದಿರ್ತಾರೆ. ಆದ್ರೆ ಮದುವೆಯಾದ 6 ದಿನಗಳಲ್ಲಿ ತನ್ನ ಗಂಡನನ್ನ ಉಗ್ರವಾದಿಗಳು ಸಾಯಿಸೋದ್ರಿಂದ ಆಕೆ ತನ್ನ ಗಂಡನ ಮೃತದೇಹದ ಮುಂದೆ ದುಃಖದಿಂದ ಕುಳಿತಿರುವ ಫೋಟೋ 4 ದಿನಗಳಿಂದ ಎಲ್ಲರನ್ನು ದುಃಖಕ್ಕೆ ಗುರಿ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದ ಮಂಜುನಾಥ ಮತ್ತು ಪಲ್ಲವಿ ಎಂಬ ದಂಪತಿಗಳು ಕೂಡ ದಾಳಿ ನಡೆದಿರುವ ದಿನ ಪಹಲ್ಗಾಮ್ ನಲ್ಲೇ ಇದ್ರು. ಉಗ್ರವಾದಿಗಳು ಮಂಜುನಾಥರ ಮೇಲೆ ದಾಳಿ ಮಾಡಿ ಸಾಯಿಸೋದ್ರಿಂದ ಪಲ್ಲವಿಯವರು ತಮ್ಮ ಗಂಡನ ಸಾವನ್ನ ನೋಡಿ ಸಹಿಸಲಾಗದೆ ನನ್ನನ್ನು ಕೂಡ ಸಾಯಿಸಿ ಬಿಡಿ ಎಂದು ಕೇಳಿದಾಗ ನಿನ್ನನ್ನ ಸಾಯಿಸಲ್ಲ, ಇದರ ಬಗ್ಗೆ ನಿಮ್ಮ ಮೋದಿಗೆ ಹೋಗಿ ಹೇಳು ಎಂದು ಹೇಳಿದಾರಂತೆ. ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ ಈ ಕಂಪ್ಲೀಟ್ ಅಟ್ಯಾಕ್ ಅನ್ನ ಉಗ್ರರು ತಮ್ಮ ದೇಹಕ್ಕೆ ಅಳವಡಿಸಿಕೊಂಡಿರುವ ಕ್ಯಾಮ್ರಾಗಳಲ್ಲಿ ಅಂದ್ರೆ ಬಾಡಿ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರಂತೆ. ಒಂದು ವೇಳೆ ಅವುಗಳನ್ನ ರಿಲೀಸ್ ಮಾಡಿದ್ರೆ ಎಷ್ಟು ಭಯಾನಕವಾಗಿರುತ್ತೆ ಎಂಬುದನ್ನ ಒಂದ್ಸಲ ನೀವೇ ಊಹೆ ಮಾಡ್ಕೊಳ್ಳಿ. ಈ ಭೀಕರ ದಾಳಿಯಲ್ಲಿ ಕನಿಷ್ಠ 28 ಜೀವಗಳು ಬಲಿಯಾಗಿವೆ ಮತ್ತು 17ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತಪಟ್ಟವರಲ್ಲಿ ಹರಿಯಾಣದ ನೌಕಾಪಡೆಯ ಅಧಿಕಾರಿಯಿಂದ ಹಿಡಿದು ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್, ಅದೇ ರೀತಿ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಒಡಿಶಾ, ಕೇರಳ, ರಾಜಸ್ಥಾನ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರದ ಪ್ರವಾಸಿಗರು ಮತ್ತು ನೇಪಾಳದ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ. ಸೊ ಇಷ್ಟು ದೊಡ್ಡ ದುರಂತ ನಡೀತಾ ಇದ್ರೂ ಕೂಡ ತುಂಬಾ ಧೈರ್ಯದಿಂದ ಅಲ್ಲಿನ ಸೈಯದ್ ಆದಿಲ್ ಹುಸೇನ್ ಶಾ ಎಂಬ ಒಬ್ಬ ಲೋಕಲ್ ವ್ಯಕ್ತಿ ಟೂರಿಸ್ಟ್ ಗಳನ್ನ ರಕ್ಷಿಸೋಕೆ ಪ್ರಯತ್ನಿಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾನೆ. ನಿಜವಾಗ್ಲೂ ಈ ಭೂಮಿಯ ಮೇಲೆ ಮಾನವೀಯತೆ ಇನ್ನೂ ಇದೆ ಎಂದು ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ಅರ್ಥವಾಗುತ್ತೆ. 2019ರಲ್ಲಿ ನಡೆದಿರುವ ಪುಲ್ವಾಮಾ ದಾಳಿಯ ನಂತರ ನಡೆದಿರುವ ಅತಿ ದೊಡ್ಡ ದಾಳಿ ಇದೆ. ಹಾಗಾದ್ರೆ ಈ ದಾಳಿ ಯಾಕೆ ನಡೀತು? ಇದರ ಹಿಂದಿನ ಕಾರಣಗಳೇನು? ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಇದರ ಪರಿಣಾಮವೇನು? ಮತ್ತು ಭಾರತ ಸರ್ಕಾರ ಇದರ ಬಗ್ಗೆ ಯಾವ ಕ್ರಮಗಳನ್ನ ಕೈಗೊಂಡಿದೆ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ಇವತ್ತಿನ ಈ ಒಂದು ವಿಡಿಯೋದಿಂದ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಒಂದು ಚಿಕ್ಕ ವಿಷಯ. ಇಂತಹ ಘಟನೆಗಳು ನಡೆದಾಗ ನಮ್ಮ ಚಾನೆಲ್ ನಲ್ಲಿ ಬಹಳಷ್ಟು ಜನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಎಂಬ ವಿಷಯ ನಮಗೆ ಅರ್ಥವಾಗುತ್ತೆ. ಆದ್ರೆ ಯಾವುದಾದ್ರೂ ಒಂದು ಘಟನೆ ನಡೆದಾಗ ತಕ್ಷಣವೇ ಅವಸರದಲ್ಲಿ ವಿಡಿಯೋ ಮಾಡಿ ಹಾಕೋದಕ್ಕಿಂತ ಸ್ವಲ್ಪ ವೇಟ್ ಮಾಡಿ ನಂತರ ನಡೆಯುವ ಪರಿಣಾಮಗಳನ್ನ ಕೂಡ ಗಮನಿಸಿ ವಿಡಿಯೋ ಮಾಡೋದ್ರಿಂದ ಸ್ಪಷ್ಟವಾದ ಸಮಾಚಾರವನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿಯೇ ಈ ಟಾಪಿಕ್ ಮೇಲೆ ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯ ಈ ವಿಡಿಯೋದಲ್ಲಿ ಇರುವ ಹಾಗೆ ನಾನು ಪ್ರಯತ್ನಿಸಿದ್ದೀನಿ. ಆದ್ರಿಂದ ಈ ವಿಡಿಯೋ ನಿಮ್ಗೆ ಆ ದಾಳಿಗೆ ಸಂಬಂಧಿಸಿದ ಪೂರ್ತಿ ಸಮಾಚಾರವನ್ನ ಖಂಡಿತ ಕೊಡುತ್ತೆ. ಇನ್ನು ಲೇಟ್ ಮಾಡದೆ ಟಾಪಿಕ್ ಮುಂದುವರಿಸೋಣ. ಈ ದಾಳಿಯನ್ನ ಪಾಕಿಸ್ತಾನದ ಲಷ್ಕರ್ ಎ ತೈಬಾ ಸಂಸ್ಥೆಯ ಅಂಗಸಂಸ್ಥೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಒಂದು ಟೆರರಿಸ್ಟ್ ಗ್ರೂಪ್ ಮಾಡಿದೆ ಎಂದು ಖುದ್ದಾಗಿ ಒಪ್ಪಿಕೊಂಡಿದೆ. 2019ರಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಅನ್ನ ರದ್ದು ಮಾಡಿದ ನಂತರ ಈ TRF ಸಂಸ್ಥೆ ಹುಟ್ಟಿಕೊಂಡಿದೆ. 2008ರಲ್ಲಿ ಮುಂಬಯಿಯ ತಾಜ್ ಹೋಟೆಲ್ ಮೇಲೆ ನಡೆದಿರುವ ಟೆರರ್ ಅಟ್ಯಾಕ್ ನಂತರ ಲಷ್ಕರ್ ಎ ತೈಬಾ ಸಂಸ್ಥೆ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಈ ಲಷ್ಕರ್ ಎ ತೈಬಾ ಮತ್ತು ಜೈಷ್ ಇ ಮೊಹಮ್ಮದ್ ಎಂಬ ಗ್ರೂಪ್ಗಳು ಒಗ್ಗೂಡಿ ಆರ್ಟಿಕಲ್ 370 ಅನ್ನ ವಿರೋಧಿಸುತ್ತಾ ಸೃಷ್ಟಿಯಾಗಿರುವ ಸಂಸ್ಥೆಯೇ TRF ಅಂದ್ರೆ ದ ರೆಸಿಸ್ಟೆನ್ಸ್ ಫ್ರಂಟ್. ಕಾಶ್ಮೀರದಲ್ಲಿ ನಾನ್ ಲೋಕಲ್ಸ್ ಗೆ ಕೊಟ್ಟಿರುವ ರೆಸಿಡೆನ್ಸ್ ಪರ್ಮಿಟ್ಸ್ ಮತ್ತು ಅದರಿಂದಾಗುವ ಜನಸಂಖ್ಯಾ
ಬದಲಾವಣೆಯೇ ಈ ದಾಳಿಗೆ ಕಾರಣವೆಂದು ಟಿಆರ್ಎಫ್ ಸಂಸ್ಥೆ ಹೇಳ್ತಾ ಇದೆ. ಲಷ್ಕರ್ ಇ ತೈಬಾದ ಉನ್ನತ ಕಮಾಂಡರ್ ಸೈಫುಲ್ಲಾ ಕಸೂರಿ ಅಲಿಯಾಸ್ ಖಾಲಿದ್ ಈ ದಾಳಿಯ ಮಾಸ್ಟರ್ ಮೈಂಡ್ ಎಂದು ಇಂಟೆಲಿಜೆನ್ಸ್ ಏಜೆನ್ಸಿ ಕೂಡ ಹೇಳ್ತಾ ಇದೆ. ಆರ್ಟಿಕಲ್ 370 ಅನ್ನು ರದ್ದುಗೊಳಿಸಿದ ನಂತರ ಕಾಶ್ಮೀರ ಪೂರ್ತಿಯಾಗಿ ಭಾರತದ ಒಂದು ಭಾಗವಾಗುತ್ತೆ. ಇದರಿಂದ ಕಾಶ್ಮೀರದಲ್ಲಿ 2024 ಅಕ್ಟೋಬರ್ ತಿಂಗಳಲ್ಲಿ ಎಲೆಕ್ಷನ್ಸ್ ಕೂಡ ನಡೆಯುತ್ತವೆ. ಇದಕ್ಕೆ ಜಮ್ಮು ಕಾಶ್ಮೀರದ ಪ್ರಜೆಗಳಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬರುತ್ತೆ. ಇದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಬಹಳಷ್ಟು ಕಾಲದಿಂದ ಪ್ರಶಾಂತವಾದ ವಾತಾವರಣ ಸೃಷ್ಟಿಯಾಗ್ತಾ ಬರ್ತಾ ಇದೆ. ನಿಧಾನವಾಗಿ ಟೂರಿಸ್ಟ್ ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಬಂದಿದೆ. ನಿಜ ಹೇಳಬೇಕು ಅಂದ್ರೆ ಜಮ್ಮು ಕಾಶ್ಮೀರದ 7.4% GDP ಟೂರಿಸಂ ಮೇಲೆಯೇ ಆಧಾರವಾಗಿರುತ್ತೆ. ಜಮ್ಮು ಕಾಶ್ಮೀರಕ್ಕೆ ಪ್ರತಿ ವರ್ಷ 10,500 ಕೋಟಿಗಳಷ್ಟು ಆದಾಯ ಕೇವಲ ಟೂರಿಸಂ ನಿಂದ ಮಾತ್ರವೇ ಬರುತ್ತೆ. ಇದರ ಜೊತೆಗೆ ಶೀಘ್ರದಲ್ಲೇ ಅಮರನಾಥ್ ಯಾತ್ರೆ ಕೂಡ ಬರಲಿದೆ. ಕೆಲವು ಸಾವಿರಾರು ಜನ ಟೂರಿಸ್ಟ್ಗಳು ಈ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಪೂರ್ವದಲ್ಲಿ ಬಹಳಷ್ಟು ಬಾರಿ ಅಮರನಾಥ ಯಾತ್ರಿಕರ ಮೇಲೆ ದಾಳಿ ನಡೆದಿರುವ ಘಟನೆಗಳು ಕೂಡ ಇವೆ. ಸೊ ಆರ್ಟಿಕಲ್ 370 ರದ್ದಿನ ಕಾರಣದಿಂದ ಕಾಶ್ಮೀರದಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಸೊ ಈ ಎಲ್ಲಾ ಬದಲಾವಣೆಗಳನ್ನ ನೋಡಿ ಸಹಿಸಿಕೊಳ್ಳೋಕಾಗದೆ ಮಾಡಿರುವ ದಾಳಿ ಇದು. ಈ ರೀತಿ ದಾಳಿ ಮಾಡೋದ್ರಿಂದ ಕಾಶ್ಮೀರದಲ್ಲಿ ಸೇಫ್ ಇಲ್ಲ ಎಂಬ ಸಂದೇಶ ಪ್ರಪಂಚ ಪೂರ್ತಿ ಗೊತ್ತಾಗಬೇಕು ಎಂಬ ಉದ್ದೇಶದಿಂದಲೇ ಈ ದಾಳಿಯನ್ನ ಮಾಡಲಾಗಿದೆ ಎಂದು ಹೇಳಲಾಗುತ್ತೆ. ಆದ್ರೆ ಈ ದಾಳಿಯನ್ನ ಕೇವಲ ಟಿಆರ್ಎಫ್ ಮಾಡಿರುವ ದಾಳಿ ಎಂದು ನೋಡಬಾರ್ದು. ಇದನ್ನ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ಪ್ರೇರೇಪಿತ ದಾಳಿ ಎಂದು ನೋಡಬೇಕು. ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಕಾಶ್ಮೀರದ ವಿಷಯದಲ್ಲಿ ಕೆಲವು ವಿವಾದಕ್ಕೆ ದಾರಿ ಕೊಡುವ ವಾಕ್ಯಗಳನ್ನು ಮಾಡಿದ್ದಾರೆ. ಕಾಶ್ಮೀರವನ್ನು ತಮ್ಮ ದೇಶದ ಜುಗುಲರ್ ವೆನ್ಸ್ ಅಂದ್ರೆ ತಮ್ಮ ಕುತ್ತಿಗೆಯ ನರ ಎಂದು ಹೇಳಿದ್ದಾರೆ. ಅಲ್ಲಿಗೆ ನಿಲ್ಲದೆ ಭಾರತ ದೇಶವನ್ನ ಉದ್ದೇಶಿಸಿ ಅವರ ಕಲ್ಚರ್ ಬೇರೆ, ಅವರ ರೂಟ್ ಬೇರೆ, ಅವರ ಆಂಬಿಷನ್ಸ್ ಬೇರೆ ಎಂದು ಹೇಳ್ತಾ ರೊಚ್ಚಿಗೇಳುವ ಹಾಗೆ ಮಾತನಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಆರ್ಮಿ ಚೀಫ್ ಯಾರು ಎಂದು ಕೂಡ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ಈ ರೀತಿ ಇರಲ್ಲ. ಆರ್ಮಿ ಚೀಫ್ ಅಂದ್ರೆ ಅಲ್ಲಿನ ಪ್ರೆಸಿಡೆಂಟ್ ಕೂಡ ಭಯಪಡ್ತಾನೆ. ಸರ್ಕಾರದ ವ್ಯವಹಾರದಲ್ಲಿ ಈ ಆರ್ಮಿ ಚೀಫ್ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಪಾಕಿಸ್ತಾನದಲ್ಲಿ ಆರ್ಮಿ ಚೀಫ್ ಹೇಳಿರುವ ಹಾಗೆಯೇ ಗವರ್ಮೆಂಟ್ ನಡೆಯುತ್ತೆ. ಆದ್ರಿಂದ ಉಗ್ರವಾದಿಗಳು ಮಾಡಿರುವ ಈ ದಾಳಿಗೆ ಪಾಕಿಸ್ತಾನಿನ ISI ಸಪೋರ್ಟ್ ಕೂಡ ಇದೆ ಎಂದು ಕೆಲವು ವರದಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇವೆ. ಭಾರತದ ಇಂಟೆಲಿಜೆನ್ಸ್ಗೂ ಕೂಡ ಈ ದಾಳಿಯ ಹಿಂದೆ ISI ಇರುವ ಹಾಗೆ ಸಮಾಚಾರ ಬಂದಿದೆ. ಆದ್ರಿಂದ ಪಹಲ್ಗಾಮ್ ನಲ್ಲಿ ಮರಣಿಸಿದ ಪ್ರತಿಯೊಬ್ಬರ ಮರಣಕ್ಕೆ ಪಾಕಿಸ್ತಾನವೂ ಕೂಡ ಬಾಧ್ಯತೆಯನ್ನ ವಹಿಸಬೇಕು. ಈ ದಾಳಿ ನಡೆದಿರುವ ದಿನ ಅಂದ್ರೆ ಏಪ್ರಿಲ್ 22ಕ್ಕೆ ಬಹಳಷ್ಟು ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಇದೆ. ಆ ಸಮಯದಲ್ಲಿ ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD ವಾನ್ಸ್ ಭಾರತದಲ್ಲೇ ಇದ್ರು. ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ರು ಅಂಡ್ ಪಾಕಿಸ್ತಾನದ ಪ್ರೆಸಿಡೆಂಟ್ ಟರ್ಕಿ ದೇಶಕ್ಕೆ ಹೋಗಿದ್ರು. ಆದ್ರಿಂದ ಇಂತಹ ಸಿಚುವೇಶನ್ ನಲ್ಲಿ ದಾಳಿ ಮಾಡಿದ್ರೆ ಖಂಡಿತ ಅದು ವರ್ಲ್ಡ್ ವೈಡ್ ನ್ಯೂಸ್ ಆಗುತ್ತೆ. ಇದರಿಂದ ಈ ದಾಳಿಯ ಬಗ್ಗೆ ಎಷ್ಟು ದೊಡ್ಡದಾಗಿ ಚರ್ಚೆ ನಡೆದ್ರೆ ಕಾಶ್ಮೀರ್ ಸೇಫ್ ಅಲ್ಲ ಎಂಬ ನ್ಯೂಸ್ ಕೂಡ ಅಷ್ಟೇ ದೊಡ್ಡದಾಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕಾಗಿಯೇ ಪಕ್ಕಾ ಪ್ಲಾನ್ ಮಾಡಿ ಈ ದಾಳಿಯನ್ನ ಮಾಡೋಕೆ ಏಪ್ರಿಲ್ 22 ಆರಿಸಿಕೊಂಡಿದ್ದಾರೆ. ಸೊ ದಾಳಿಯ ಸುದ್ದಿ ತಿಳಿತಾ ಇದ್ದಂತೆ ಸೆಕ್ಯೂರಿಟಿ ಫೋರ್ಸ್ ತಕ್ಷಣವೇ ಆಕ್ಟಿವೇಟ್ ಆಗಿ ಆ ಪ್ರದೇಶಕ್ಕೆ ಹೋಗಿ ಪಹಲ್ಗಾಮ್ ನಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸುತ್ತವೆ. ಪ್ರಸ್ತುತ ಈ ಪ್ರದೇಶದಲ್ಲಿ ತಾತ್ಕಾಲಿಕ ಲಾಕ್ ಡೌನ್ ಅನ್ನ ವಿಧಿಸಲಾಗಿದೆ ಅಂಡ್ ಹೆಲಿಕಾಪ್ಟರ್ ಗಳ ಮೂಲಕ ಉಗ್ರರಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಏಪ್ರಿಲ್ 23ರಂದು ಟೆರರಿಸ್ಟ್ ಗಳಿಗೆ ಸಂಬಂಧಿಸಿದ ಸ್ಕೆಚ್ ಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. 3 ಜನ ಪಾಕಿಸ್ತಾನಿ ಉಗ್ರವಾದಿಗಳು ಆಸಿಫ್ ಫೌಜಿ ಅಲಿಯಾಸ್ ಮೂಸಾ, ಸುಲೇಮಾನ್ ಶಾ ಅಲಿಯಾಸ್ ಯೂನುಸ್ ಮತ್ತು ಅಬು ತಲ್ಹಾ ಅಲಿಯಾಸ್ ಆಸಿಫ್ ಈ ದಾಳಿಯಲ್ಲಿ ಪಾಲ್ಗೊಂಡಿರುವ ಹಾಗೆ ಸೆಕ್ಯೂರಿಟಿ ಫೋರೆಕ್ಸ್ ಕನ್ಫರ್ಮ್ ಮಾಡಿದೆ. ಆದ್ರೆ ಇಷ್ಟೊಂದು ಭದ್ರತೆ ಇದ್ರೂ ಕೂಡ ಆ ದಿನ ಟೂರಿಸ್ಟ್ಗಳು ಭಯದಿಂದ ಪಹಲ್ಗಾಮ್ ಮತ್ತು ಇತರ ಪ್ರದೇಶಗಳನ್ನ ಬಿಟ್ಟು ಶ್ರೀನಗರಕ್ಕೆ ಅಥವಾ ತಮ್ಮ ಊರುಗಳಿಗೆ ಮರಳಿ ಹೋಗೋಕೆ ಶುರು ಮಾಡ್ತಾರೆ. ವಿಮಾನ ನಿಲ್ದಾಣಗಳಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ. ಏರ್ ಇಂಡಿಯಾ ಆ ದಿನ ಜಾಸ್ತಿ ವಿಮಾನಗಳನ್ನ ಹಾರಿಸಬೇಕಾಗುತ್ತೆ. ಹೋಟೆಲ್ಗಳೆಲ್ಲ ಖಾಲಿಯಾಗಿ ಬಿಡುತ್ತವೆ. ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರುವ ಸಾವಿರಾರು ಸ್ಥಳೀಯರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಕ್ರೌರ್ಯವನ್ನ ಖಂಡಿಸಿ ಸ್ಥಳೀಯ ರಾಜಕೀಯ ಪಕ್ಷಗಳು ಕಾಶ್ಮೀರ ಬಂದ್ಗೆ ಕರೆ ನೀಡಿವೆ. ಸ್ಥಳೀಯ ಮುಸ್ಲಿಮರು ಕ್ಯಾಂಡಲ್ ಮಾರ್ಚ್ ಗಳನ್ನ ನಡೆಸಿ ದಾಳಿಕೋರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಸರ್ಕಾರ ಈ ದಾಳಿಯ ಮೇಲೆ ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯಿಸಿದೆ. ಸೌದಿ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣವೇ ದೆಹಲಿಗೆ ಹಿಂತಿರುಗಿ ಉನ್ನತ ಮಟ್ಟದ ಭದ್ರತಾ ಸಭೆ ನಡೆಸುತ್ತಾರೆ. ತಕ್ಷಣವೇ ಪಾಕಿಸ್ತಾನದೊಂದಿಗಿರುವ ರಾಜತಾಂತ್ರಿಕ ಸಂಬಂಧಗಳನ್ನ ಕಡಿಮೆ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಮಧ್ಯೆ 1960ರಲ್ಲಿ ನಡೆದಿರುವ ಇಂಡಸ್ ವಾಟರ್ ಟ್ರೀಟಿಯನ್ನ ಅಂದ್ರೆ ಸಿಂಧು ನದಿ ನೀರಿನ ಒಪ್ಪಂದವನ್ನ ರದ್ದುಗೊಳಿಸಿದೆ. 1960ರಲ್ಲಿ ಆಗಿನ ನಮ್ಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಈ ಒಪ್ಪಂದದ ಮೇಲೆ ಸಹಿ ಮಾಡ್ತಾರೆ. ಸಿಂಧು ನದಿ ಚೀನಾ ದೇಶದಲ್ಲಿ ಹುಟ್ಟಿ ಪಾಕಿಸ್ತಾನದ ಮೂಲಕ ಹರಿಯುತ್ತೆ. ಆದ್ರೆ ಸಿಂಧು ನದಿಗೆ ಉಪನದಿಗಳಾಗಿರುವ ಸಟ್ಲೇಜ್, ಬಿಯಾಸ್, ರವಿ ನದಿಗಳು ಭಾರತ ದೇಶದಿಂದ ಹರಿಯುತ್ತವೆ. ಆದ್ರಿಂದ ಹಿಮಾಲಯಗಳಲ್ಲಿ ಹುಟ್ಟಿರುವ ಈ ನದಿಗಳು ಸಿಂಧು ನದಿಯಲ್ಲಿ ಸೇರೋದ್ರಿಂದ ಸಿಂಧು ನದಿಯಲ್ಲಿ ನೀರು ಹೆಚ್ಚಾಗಿ ಯಾವಾಗ್ಲೂ ಹರಿತಾ ಇರುತ್ತೆ. ಸೊ ಪಾಕಿಸ್ತಾನ
ಪಾಕಿಸ್ತಾನದಲ್ಲಿ ಪ್ರಧಾನ ನದಿ ಈ ಸಿಂಧು ನದಿ. ಆದ್ರೆ ಈ ಸಿಂಧು ನದಿಯ ನೀರಿನ ಪ್ರವಾಹ ಪೂರ್ತಿಯಾಗಿ ಇಂಟರ್ ವಾಟರ್ ಟ್ರೀಟಿ ಮೇಲೆ ಆಧಾರವಾಗಿದೆ. ಇದೇ ಕಾರಣದಿಂದ ಭಾರತ ಈ ಒಪ್ಪಂದವನ್ನ ರದ್ದು ಮಾಡಿದೆ. ಇದರಿಂದ ಸಿಂಧು ನದಿಯ ಅಕ್ಕಪಕ್ಕದ ಪ್ರಾಂತ್ಯ ತೀವ್ರವಾಗಿ ನಷ್ಟವನ್ನ ಸವಿ ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನಿನ ಬಾರ್ಡರ್ ಆಗಿರುವ ಅಟ್ಟಾರಿ ಗಡಿಯನ್ನು ಕೂಡ ಮುಚ್ಚಿಬಿಟ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವ ಅಧಿಕಾರಿಕ ರೋಡ್ ಮಾರ್ಗ ಇದೊಂದೇ. ಇನ್ನು ಮುಂದೆ ಪಾಕಿಸ್ತಾನದ ಪೌರರಿಗೆ ಭಾರತದ ಒಳಗಡೆ ಎಂಟ್ರಿ ಇಲ್ಲದ ಹಾಗೆ ಈ ಚೆಕ್ ಪೋಸ್ಟ್ ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದೆ. ಇನ್ನು ಮುಂದೆ ಪಾಕಿಸ್ತಾನದ ಪೌರರಿಗೆ ಭಾರತದ ವೀಸಾ ಕೊಡಬಾರದು ಎಂದು ಭಾರತ ಡಿಸೈಡ್ ಆಗಿದೆ. ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಮೇಂಟೈನ್ ಮಾಡಬಾರದು ಎಂದು ಭಾರತ ಡಿಸೈಡ್ ಆಗಿದೆ. ಅದೇ ರೀತಿ ಇನ್ನು ಮುಂದೆ ಭಾರತದಲ್ಲಿ ಪಾಕಿಸ್ತಾನದ ಸಿನಿಮಾಗಳು ಕೂಡ ನಿಷೇಧ. ಬಿಸಿಸಿಐ ಕೂಡ ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯ ಸರಣಿಗಳನ್ನ ಆಡಲ್ಲ ಎಂದು ಪ್ರಕಟಿಸಿದೆ. ತಪ್ಪಿತಸ್ಥರನ್ನ ಮತ್ತು ಅವರ ಬೆಂಬಲಿಗರನ್ನ ಹುಡುಕಿ ಕಠಿಣ ಶಿಕ್ಷೆ ವಿಧಿಸುವುದಾಗಿ ಪ್ರಧಾನಿ ವಾಗ್ದಾನ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಶ್ರೀನಗರಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಪರಿಹಾರ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಖಂಡನೆ ವ್ಯಕ್ತವಾಗಿ ಬಹಳಷ್ಟು ದೇಶಗಳು ಭಾರತಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇವೆ. ಅಮೆರಿಕ, ರಷ್ಯಾ, ಯುಕೆ, ಯುಎಇ, ಸೌದಿ ಅರೇಬಿಯಾ, ಇಟಲಿ ಸೇರಿದಂತೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಮತ್ತು ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್ ಈ ದಾರುಣವಾದ ಕೃತ್ಯವನ್ನ ಖಂಡಿಸಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿವೆ. ಪಕ್ಕ ದೇಶಗಳಾಗಿರುವ ಬಾಂಗ್ಲಾದೇಶ, ಭೂತಾನ್, ಚೀನಾ, ಶ್ರೀಲಂಕಾ ಕೂಡ ಸಾಂತ್ವನ ವ್ಯಕ್ತಪಡಿಸಿವೆ. ಅಂಡ್ ಕಳೆದ 2 ದಿನಗಳಿಂದ ತುಂಬಾ ವೇಗವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸೆಕ್ಯೂರಿಟಿ ಫೋರ್ಸ್ ಬಂಡಿಪೋರಾದಲ್ಲಿ ಎನ್ಕೌಂಟರ್ ನಡೆಸಿ ಲಷ್ಕರ್ನ ಉನ್ನತ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಸಾಯಿಸಿದೆ. ಅಷ್ಟೇ ಅಲ್ಲ, ದಾಳಿಯಲ್ಲಿ ಭಾಗಿಯಾದ ಶಂಕಿತ ಉಗ್ರರಾದ ಆಸಿಫ್ ಶೇಖ್ ಮತ್ತು ಆದಿಲ್ ತೋಕೆರ್ ಅವರ ಮನೆಗಳನ್ನ ಕಾರ್ಯಾಚರಣೆ ವೇಳೆ ಬ್ಲಾಸ್ಟ್ ಮಾಡಿದೆ. ಕರ್ನಾಟಕ ಸರ್ಕಾರವೂ ಕೂಡ ಮೃತರ ಅಂತ್ಯಕ್ರಿಯೆಗಳನ್ನ ಸರ್ಕಾರಿ ಗೌರವಗಳೊಂದಿಗೆ ನಡೆಸಿ ಜಮ್ಮು ಕಾಶ್ಮೀರ್ನಲ್ಲಿ ಸಿಲುಕಿದ್ದ 170ಕ್ಕೂ ಹೆಚ್ಚು ಕನ್ನಡಿಗರನ್ನ ವಿಶೇಷ ವಿಮಾನದ ಮೂಲಕ ಸುರಕ್ಷಿತವಾಗಿ ವಾಪಸ್ ಕರೆತಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಘಟನೆಯ ಬಗ್ಗೆ ಮಾತನಾಡ್ತಾ ಉಗ್ರರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಭಾರತ ತೆಗೆದುಕೊಂಡಿರುವ ಈ ತೀರ್ಮಾನಗಳ ಮೇಲೆ ಪಾಕಿಸ್ತಾನ ಯಾವ ರೀತಿ ಸ್ಪಂದಿಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಏಪ್ರಿಲ್ 25ರವರೆಗೆ ಲಭಿಸಿರುವ ಸಮಾಚಾರದ ಆಧಾರದ ಮೇಲೆ ಈ ವಿಡಿಯೋವನ್ನ ಮಾಡಲಾಗಿದೆ. ಈ ಬೆಹಲ್ಗಾಮ್ ಟೆರರ್ ಅಟ್ಯಾಕ್ ನಲ್ಲಿ ಮರಣಿಸಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಮಿಂದ ಅಪಾರವಾದ ಸಂತಾಪವನ್ನ ತಿಳಿಸ್ತಾ ಇದ್ದೀವಿ. ಕಳೆದುಕೊಂಡ ಪ್ರತಿಯೊಂದು ಪ್ರಾಣಕ್ಕೆ ನ್ಯಾಯ ದೊರಕುವ ಹಾಗೆ ಸರ್ಕಾರ ಕಾರ್ಯಗಳನ್ನ ಕೈಗೊಳ್ಳಬೇಕು ಎಂದು ಕೋರಿಕೊಳ್ಳೋಣ. ಜೈ ಹಿಂದ್.